ಪೌಣ್ಯಕ್ಕೆ ದಯ ಮಾಡವರ ಓರಣ್ಯ ನೀಡವ್ವ ಕೊಡುಗಲ್ಲ ಮ್ಯಾಲೆ ಹರನಿಗೆ ಶರಣೆಂದೆ ಗುರುವಿಗೆ ಶರಣೆಂದೆ ಹರ ಹರ ಶಿವ ಶಿವ ಶಂಕರ ನಮ್ಮ ಮಾಯಗೆ ಶರಣೆಂದೆ ಕೋಲು ಮಂಡೆ ಜಂಗುಮ ದೇವರು ಪೌರ್ಣ್ಯಕ್ಕೆ ದಯ ಮಾಡವರ ಇಲ್ಲಿ ಕುಂತಿರೋ ನಿಂತಿರೋ ಹಿರಿಯರು ಕಿರಿಯರು ಮಕ್ಕಳು ಮರಿಗಳಿಗೆಲ್ಲ ಶರಣರಪ್ಪ ಶರಣು. ಭಾರತ ಭಾಗ್ಯ ವಿಧಾತ ಭಾರತ ಭಾಗ್ಯ ವಿಧಾತನ ಕತಿ ಹೇಳಕ್ ಬಂದಿದೀವಿ ಸ್ವಾಮಿ ನಾವು. ಹಿಂಗಂತ ಆಡೋರು ಮತ್ ನೋಡೋರ್ ನಡುವೆ ಒಂದ್ ಒಪ್ಪಂದ ಮಾಡ್ಕೊಂಡು ಶುರು ಮಾಡೋಣ ಸ್ವಾಮಿನ ಮಾಟನ. ಹರಿಯ ನುಡಿ ನುಡಿಸಿ ದುಡಿಯ ಮಣಿ ಮಣಿಸಿ ಹೆಳೆಯ ಕರ ಬಿಡಿಸಿ ಬಂದ ಕುದಿ ಕುದಿವ ಕರಳು ಕರಿ ನೆರಳ ಇರುಳು ವಿಷ ಕಂಡ ಕೊರಳು ಸೆರೆ ಬಿಡಿಸಿ ಬಂದ ಹರಿಯ ನುಡಿ ನುಡಿಸಿ ದುಡಿಯ ಮಣಿ ಮಣಿಸಿ ಹೆಳೆಯ ಕರ ಬಿಡಿಸಿ ಬಂದ ಕುದಿ ಕುದಿವ ಕರಳು ಕರಿ ನೆರಳ ಇರುಳು ವಿಷ ಕಂಡ ಕೊರಳು ಸೆರೆ ಬಿಡಿಸಿ ಬಂದ ದಿಗಿ ದಿಗಿ ಹಗಲು ನೆಲ ಬಗೆವ ಬಯಲು ತೆರೆ ಸರಿವ ಮುಗಿಲು ಜಲ ಹರಿಸಿ ಬಂದ ತಗ ತಗಿಸಿ ಗುರಿವ ಶಿಕೆ ಎತ್ತಿ ಬಡಿವ ಉರಿ ಗಣ್ಣ ತೆರೆವ ಬಲ ಮನಗೆ ತಂದ ಭಾರತ ಭಾಗ್ಯ ವಿಧಾತ ಭಾರತ ಭಾಗ್ಯ ವಿಧಾತ ಭಾರತ ಭಾಗ್ಯ ವಿಧಾತ ಜಗದ ಕಣ್ಣ ಬೆಳಕೀತ ನೆವರ ದುಡಿಮೆಗೆ ಘನತೆ ತಂದನೇನ ಬುದ್ಧನಿ ಬಲಿದ ಮಹಾಭಿಕುಯಿತ ಮಾನವೀಯತೆಯ ಮಹಾಮಾರ್ಗದಾತ ಜ್ಞಾನದ ಕುರುಡಿಗೆ ಕಣ್ಣು ಬರಿಸಿದವ ಮತ ಧರ್ಮಗಳ ಮಾಯೆ ಕೆಡಿಸಿದವ ಜಾತಿ ಗೀತಗಳ ಕುಣಿಗೆ ಬಿಚ್ಚಿದವ ಮಣ್ಣ ಮೈಲಿಗೆಯ ತೊಳೆದ ಸಂತನಿವ ಕೋಟಿ ಕಂಗಳಲ್ಲಿ ಬೆಳಗೋ ಸೂರ್ಯ ಈತ ಭೂಮಿ ಹಂಬಲಿಸಿ ಹಡೆದ ಕೂಸು ಈತ ತರತಮದ ಕೊನೆ ಚರಣ ಜನತಂತ್ರದ ನವಗಾನ ಶತಮಾನದ ಸಂಕ್ರಮಣ ಮನುಕುಲದ ಹೊಸ ಪಯಣ ಭಾರತ ಭಾಗ್ಯ ವಿಧಾತ ಭಾರತ ಭಾಗ್ಯ ವಿಧಾತ ಭಾರತ ಭಾಗ್ಯ ವಿಧಾತ ಜಗದ ಕಣ್ಣ ಬೆಳಕೀತ. ಹಿಂದಿತ್ತು ಕಾಲ ಮುಖಂಡ್ ಹೇಳಿ ನೀರ್ ಕೇಳಿದ್ರೆ ಆ ಜಾತಿ ಕೇಳ್ದಾರು, ನಾ ಮೇಲಂದಾರು ನೀ ಕೀಳಂದಾರು. ಆ ಮೇಲ್ ಕೀಳಿನ ನಂಜನು ಆ ನೀರಿಗೆ ಸುರಿದರು. ಹಿಂದಿತ್ತು ಕಾಲ ಮಂಜಾನ ನಂಜು ಆ ತನ್ನನ್ನೇ ಸುಟ್ಟಿತು. ಆಮೇಲೆ ಕಾಲಕ್ರಮೇಣ ಒಂದೊಂದಾಗಿ ಒಬ್ಬೊಬ್ಬರಾಗಿ ಸಮಾನತೆ ಹರಿಕಾರರು ಬಂದು ಈ ಪಾಪ ತೊಳೆದ್ರು. ಆದ್ರೆ ಇದನ್ನ ಸಂಪೂರ್ಣವಾಗಿ ಎದುರು ಹಾಕಿಕೊಂಡು ಹೋರಾಡಿದವರು ನನ್ನ ಒಡೆಯ ಹಿರಿಯ ಈ ಭಾರತ ದೇಶದ ಭಾಗ್ಯ ವಿಧಾತ. ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಿಜ ಸ್ತುತಿ ಮಾಡೋದಕ್ಕ, ಹಾಲು ನೀರ ಫರಕನ್ನು ಹೇಳೋದಕ್ಕ, ಹಾಲು ನೀರ ಫರಕನ್ನು ಹೇಳೋದಕ್ಕ. ಗೀಯ 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 ಗೀಯ
ಇವಳಿಗೇನು ಸಿಕ್ಕಲ್ಲ. ಹೆಣ್ಣಿನ ಮೇಲೆ ಶೋಷಣೆ, ಅತ್ಯಾಚಾರ, ವರದಕ್ಷಿಣೆ ಕಿರುಕುಳ, ದೌರ್ಜನ್ಯ, ಬಾಲ್ಯ ವಿವಾಹ. ಹೇ ನನ್ನಪ್ಪ ಸರ್ದಾರ ಗುಡುಗಿದನಯ್ಯ, ಸಭೆಯಲ್ಲಿ ಹಿಂದಿನ ಹೆಸರಿಗೆ ತೊಳೆದಾನಯ್ಯ. ನಾಡಲ್ಲಿ ಪ್ರತಿಯೊಂದು ಹೆಣ್ಣು ಮಗು ಓದು ಬರಹ ಕಲಿಯಬೇಕು, ಪ್ರತಿ ಸರ್ಕಾರಗಳು ರಕ್ಷಣೆಯ ಕೊಡಬೇಕು, ಪ್ರತಿ ಕ್ಷೇತ್ರದಲ್ಲೂ ಹೆಣ್ಣಿಗೆ ಮೀಸಲು ಭೇದ ಭಾವ ಮಾಡೋರ ಇದು ಜೈಲಿಗಾಕಬೇಕು. ಅದು ಅಲ್ಲದೆ ನನ್ನ ತಂಗಿ ಕೇಳೆ ಹೊನ್ನ ಮದರಂಗಿ, ಪ್ರತಿಯೊಂದು ಕ್ಷೇತ್ರದಲ್ಲೂ ಹೆಣ್ಣಿಗೆ ರಕ್ಷಣೆ ಇರಬೇಕು. ಹಾಗಂತ ನನ್ನಪ್ಪ ಸರ್ದಾರ ಕೊಡಿಸಿದ ಹಲವು ಸವಲತ್ತು, ಪ್ರತಿ ಕಾರ್ಖಾನೆಯಲ್ಲೂ ಪ್ರತ್ಯೇಕ ಶೌಚಾಲಯ, ಪ್ರತಿಯೊಂದು ಕೆಲಸಕ್ಕೂ ಸಮನಾದ ವೇತನ, ಹೆರಿಗೆ ರಜೆಯನ್ನು ತಪ್ಪದೇ ನೀಡಬೇಕು. ಹೆಣ್ಣು ಶಿಶು ಹತ್ಯೆ ಇನ್ನು ಮುಂದೆ ನಿಷಿದ್ಧ, ಹೆಣ್ಣಿನ ಶೋಷಣೆಗೆ ಜೈಲೇ ಶತಸಿದ್ಧ. ಹೀಗೆ ಹಲವಾರು ಸವಲತ್ತುಗಳು ಹಾಗೂ ಸ್ವಾತಂತ್ರ್ಯವನ್ನು ನಿಮ್ಮಂತ ಹೆಣ್ಮಕ್ಳು ಅರಿವಿಲ್ಲದೆ ಅನುಭವಿಸುತ್ತಿರುವ ಅನುಕೂಲಗಳನ್ನು ನಮ್ಮಪ್ಪ ಆ ಭಾರತ ಭಾಗ್ಯ ವಿಧಾತಾನೇ ಕೊಡಿಸಿದ್ದು. ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲೂ ಹಕ್ಕುಂಟು, ಗಂಡು ಹೆಣ್ಣು ಎಂಬ ಬೆದಕಿನಲ್ಲಿ ಎಡೆಯುಂಟು, ಕಳೆದೋಯ್ತು ಹಳೆ ಕಾಲ. ಬರ್ತೈತೆ ಹೊಸ ಸುಗ್ಗಿ, ಪ್ರತಿಯೊಬ್ಬ ಪ್ರಜೆ ಈಗ ನಿಂತನೋ ಎದೆ ಹಿಗ್ಗಿ, ಪ್ರತಿಯೊಬ್ಬ ಪ್ರಜೆ ಈಗ ನಿಂತನೋ ಎದೆ ಹಿಗ್ಗಿ, ಪ್ರತಿಯೊಬ್ಬ ಪ್ರಜೆ ಈಗ ನಿಂತನೋ ಎದೆ ಹಿಗ್ಗಿ. ಸಂವಿಧಾನ ಪೀಠಿಕೆ ದೀಕ್ಷಾ ವಿಧಿ ರಾಷ್ಟ್ರಕ್ಕೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಭಾರತವನ್ನು ಒಂದು ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತೀಯರೆಲ್ಲರಿಗೂ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆ ದೊರೆಯುವಂತೆ ಮಾಡಲು ವ್ಯಕ್ತಿ ಗೌರವ ದೇಶದ ಏಕತೆ ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವವನ್ನು ಮೂಡಿಸುವುದಕ್ಕಾಗಿ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ನವೆಂಬರ್ ತಿಂಗಳ 26ನೇ ದಿನ ಈ